ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಕ್ರೆಡಿಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬಂದ್ಬಿಡೋಣ. ನಿನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 44, ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡೂ ತಂಡದಲ್ಲಿರುವಂತಹ ಭಾರತೀಯ ಆಟಗಾರರು ಸೇರಿ ಎಷ್ಟು ರನ್ ಗಳಿಸಬಹುದು ಅಂತ. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ 150 to 199 ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ IPL ಅಲ್ಲಿ ಎರಡು ಪಂದ್ಯಗಳು. 45ನೇ ಪಂದ್ಯ ನಡೀತಿದೆ ಮುಂಬೈಯಲ್ಲಿ ವಾಂಖೇಡೆ ಕ್ರೀಡಾಂಗಣದಲ್ಲಿ. ಮುಂಬೈ ಇಂಡಿಯನ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಈ ರೀತಿ ಇದೆ: ಮುಂಬೈ ಇಂಡಿಯನ್ಸ್ನ ಭಾರತೀಯ ಆಟಗಾರರು ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸಲ್ಲಿರುವಂತಹ ವಿದೇಶಿ ಆಟಗಾರರು. ಇವರ ಇಬ್ಬರಿಗೆ ಕಂಪೇರ್ ಮಾಡಿದ್ರೆ ಯಾರ ಸ್ಟ್ರೈಕ್ ರೇಟ್ ಚೆನ್ನಾಗಿರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಅಂದರೆ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಕೊಡೋದಾದರೆ, ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸಲ್ಲಿರುವಂತಹ ಭಾರತೀಯ ಆಟಗಾರರು ಒಂದು 100 ಬಾಲ್ ಫೇಸ್ ಮಾಡಿ ಒಂದು 200 ರನ್ ಗಳಿಸಿರ್ತಾರೆ ಅಂದ್ಕೊಳ್ಳಿ. ಅದೇ ಲಕ್ನೋ ಸೂಪರ್ ಜಾಯಿಂಟ್ಸಲ್ಲಿರುವಂತಹ ಫಾರಿನ್ ಪ್ಲೇಯರ್ಸ್ 50 ಬಾಲ್ ಫೇಸ್ ಮಾಡಿ 150 ರನ್ ಗಳಿಸಿರ್ತಾರೆ ಅಂದ್ಕೊಳ್ಳಿ. ಆಗ ಯಾರು ಸ್ಟ್ರೈಕ್ ರೇಟ್ ಚೆನ್ನಾಗಿರುತ್ತೆ? ಇಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ನ ಫಾರಿನ್ ಪ್ಲೇಯರ್ಸ್ ಸ್ಟ್ರೈಕ್ ರೇಟ್ ಚೆನ್ನಾಗಿರುತ್ತೆ. ಇದೇ ಥರ ವೈಸ್ ವರ್ಸ ನೀವು ಮಾಡ್ಕೋಬೋದು. ಯಾರ ಸ್ಟ್ರೈಕ್ ರೇಟ್ ಕಂಪೇರಿಟಿವ್ಲಿ ಚೆನ್ನಾಗಿರುತ್ತೆ? ಲಕ್ನೋ ಸೂಪರ್ ಜಾಯಿಂಟ್ಸ್ನ ಫಾರಿನ್ ಪ್ಲೇಯರ್ಸ್ ಚೆನ್ನಾಗಿರುತ್ತೆ, ಆಪ್ಷನ್ ಎ. ಆಪ್ಷನ್ ಬಿ, ಮುಂಬೈ ಇಂಡಿಯನ್ಸ್ನ ಇಂಡಿಯನ್ ಪ್ಲೇಯರ್ಸ್ದು ಚೆನ್ನಾಗಿರುತ್ತೆ, ಇದು ಆಪ್ಷನ್ ಬಿ. ಇನ್ನು ಎರಡನೇ ಪಂದ್ಯಕ್ಕೆ ಬಂದ್ಬೋಣ. ಎರಡನೇ ಪಂದ್ಯ ನಡೀತಿರೋದು ಇದು ಡೆಲ್ಲಿಯಲ್ಲಿ ನಡೀತಿರುವಂತಹ ಪಂದ್ಯ, 46ನೇ ಪಂದ್ಯ, IPL 46ನೇ ಪಂದ್ಯ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಈ ರೀತಿ ಇದೆ: ಎರಡೂ ತಂಡದಲ್ಲಿರುವಂತಹ ಕನ್ನಡಿಗರು ಸೇರಿ ಎಷ್ಟು ರನ್ ಗಳಿಸಬಹುದು ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಅದು ಎಷ್ಟೇ ಜನ ಆಡ್ಬೋದು, ಆದರೆ ಎಷ್ಟು ಜನ ಆಡಿದ್ರು ಅವರು ಎಷ್ಟು ರನ್ ಗಳಿಸಬಹುದು ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ <50, ಆಪ್ಷನ್ ಬಿ 50 to 99, ಆಪ್ಷನ್ 3 100 to 149, ಆಪ್ಷನ್ ಡಿ 150 ಆ್ಯಂಡ್ ಅಬೋವ್. ನಿಮ್ಮ ಆಪ್ಷನ್ನ ಸಂಜೆ 7 ಗಂಟೆ ಒಳಗಾಗಿ RCB ಮ್ಯಾಚ್ಗೆ ತಿಳಿಸಬೇಕು. ಅದೇ ಫಸ್ಟ್ ಮ್ಯಾಚ್ಗೆ ಅಂದರೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮ್ಯಾಚ್ಗೆ 3 ಗಂಟೆ ಒಳಗಾಗಿ ನೀವು ನಿಮ್ಮ ಪ್ರೆಡಿಕ್ಷನ್ನ ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.